ಇಂಚಲ ಮಠದಿಂದ ಅನಾಥ ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ವಸತಿ. ಕೊರೋನಾ ಮಹಾಮಾರಿಯ ಎರಡನೇ ಅಲೆಯಲ್ಲಿ ಅಧಿಕ ಸಾವು ನೋವುಗಳಿಂದಾಗಿ ತಂದೆ ತಾಯಿಗಳನ್ನು ಕಳೆದುಕೊಂಡು ಅನಾಥರಾದ ಮಕ್ಕಳಿಗೆ ಕರ್ನಾಟಕ ರಾಜ್ಯದಲ್ಲಿ ಶ್ರೀ ಶಿವೇಶ್ವರ ಸಾಧು ಸಂಸ್ಥಾನ ಮಠದಿಂದ ಉಚಿತ ಶಿಕ್ಷಣ ನೀಡಲಾಗುವುದು ಎಂದು ಪೀಠಾಧಿಪತಿಗಳಾದ ಸದ್ಗುರು ಶ್ರೀ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ತಿಳಿಸಿದ್ದಾರೆ. ಕರ್ನಾಟಕದಾದ್ಯಂತ ಅನೇಕ ಮಠಗಳನ್ನು ಹೊಂದಿದ್ದು ಅನೇಕ ಭಕ್ತರನ್ನು ಸಹ ಹೊಂದಿದ್ದು ಮಕ್ಕಳಿಗೆ ಆಧುನಿಕ ಶಿಕ್ಷಣವನ್ನು ಸಹ ನೀಡಲಾಗುತ್ತಿದೆ. ಶ್ರೀ ಗುರು ಪೀಠದಲ್ಲಿ ಊಟ ಹಾಗೂ ವಸತಿ ಸಹ ಇರುತ್ತಿದ್ದು, ಪ್ರಸ್ತುತ ಕೊರೋನಾ ಮಹಾಮಾರಿಯಿಂದ ಸಾವು ನೋವುಗಳ ಮೂಲಕ ತಂದೆ ತಾಯಿಗಳನ್ನು ಕಳೆದುಕೊಂಡು ಅನಾಥರಾದ ಮಕ್ಕಳಿಗೆ ಮಾತ್ರ 1ರಿಂದ 10ನೇ ತರಗತಿವರೆಗೆ ಸಂಪೂರ್ಣ ಊಟ ಹಾಗೂ ವಸತಿಯ ಜೊತೆಗೆ ಶಿಕ್ಷಣ ಕಲ್ಪಿಸಲಾಗುವುದು ಎಂದು ಇಂಚಲ ಶ್ರೀಗಳು ತಿಳಿಸಿದ್ದಾರೆ. ತಂದೆ ತಾಯಿಯನ್ನು ಕಳೆದುಕೊಂಡು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಕಾರಣದಿಂದ ಅನಾಥರಾದ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕಲ್ಪಿಸಲಾಗುತ್ತಿದೆ ಎಂದು ಇಂಚಲ ಶ್ರೀಗಳು ತಿಳಿಸಿದ್ದಾರೆ. ಸೇರಿಸಲು ಸಂಪರ್ಕಿಸಬಹುದಾದ ವ್ಯವಸ್ಥಾಪಕರ ಮೊಬೈಲ್ ಸಂಖ್ಯೆ 9632221032. ಈಗ ಶ್ರೀಗಳವರ ಕೊರೋನಾದ ಕುರಿತು ಸಂದೇಶ. ಆತ್ಮೀಯ ಬಂಧುಗಳೇ, ಈ ಕೊರೋನಾ ವೈರಸ್ ಅನ್ನುವುದು ಮಾರಣಾಂತಿಕವಾದಂಥ ಒಂದು ವೈರಸ್. ಇದನ್ನು ನಾವು ನಿಯಂತ್ರಿಸಬೇಕಾದರೆ ನಮ್ಮ ಮನೆಗಳಲ್ಲೇ ನಾವು ಇರಬೇಕು. ಅಷ್ಟೇ ಅಲ್ಲ, ತಾಯಂದಿರು ಮಕ್ಕಳನ್ನು ತಮ್ಮ ಮನೆಯಲ್ಲೇ ಇಟ್ಟುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ಮಾಡುವುದರಿಂದ ವೈರಸ್ ಸ್ವಲ್ಪ ಕಮ್ಮಿ ಆಗ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಜಾಗರೂಕರಾಗಿ ಈ ನಿಯಮಗಳನ್ನು ಪಾಲಿಸಬೇಕು. ಇದನ್ನು ಪಾಲಿಸೋದ್ರಿಂದ ನಮಗೆ ಹಿತ ಆಗ್ತದೆ. ಇದಕ್ಕೋಸ್ಕರವಾಗಿನ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಮೋದಿಜಿಯವರು ಲಾಕ್ಡೌನ್ ಮಾಡಿ ಜನರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಪಾಲಿಸುವುದು ಬಹಳ ಅವಶ್ಯಕ. ಅವರು ಹಾಕಿ ಕೊಟ್ಟಿರತಕ್ಕಂಥ ಎಲ್ಲ ನಿಯಮಗಳನ್ನು ಒಳ್ಳೆ ನಿಯಮಬದ್ಧವಾಗಿ ಪಾಲಿಸೋಣ. ಅದು ನಮ್ಮ ಹಿತಕ್ಕಾಗಿದೆ. ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಕೂಡ ಬಹಳ ಸುಂದರವಾಗಿ ನಮ್ಮ ದೇಶದ ಒಂದು ಶ್ರೇಷ್ಠವಾದಂಥ ಪರಂಪರೆಯಲ್ಲಿ ಬಂದಂಥವರಿದ್ದೇವೆ. ನಾವೆಲ್ಲರೂ ಕೂಡ ಆ ಯಾವ ನಿಯಮಗಳನ್ನು ಹಾಕಿಕೊಟ್ಟಂಥ ನಿಯಮಗಳನ್ನು ಶ್ರದ್ಧೆಯಿಂದ ಪಾಲಿಸೋದ್ರಿಂದ ನಮಗೆ ಒಳ್ಳೆಯದಾಗ್ತದೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಅದೇ ದೃಷ್ಟಿಯಲ್ಲಿ ವೈದ್ಯರು, ನರ್ಸರು ಮತ್ತು ಆರಕ್ಷಕ ದಳದವರು ಒಳ್ಳೆಯ ರೀತಿಯಿಂದ ಸೇವೆ ಮಾಡಲಿಕ್ಕಿದ್ದಾರೆ. ಅವರ ಸೇವೆಯನ್ನು ನಾವು ಬಹಳ ಸಂತೋಷದಿಂದ ಗೌರವಿಸೋಣ. ಆ ರೀತಿಯಲ್ಲಿ ನಾವು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳುವುದು ಅವಶ್ಯಕವಾಗಿದೆ. ನಾವು ರಕ್ಷಣೆ ಆದರೆ ಎಲ್ಲರೂ ರಕ್ಷಣೆ ಆದಂತೆ. ನಾವು ರಕ್ಷಣೆ ಮಾಡಿಕೊಳ್ಳೋದು ಹೋದರೆ ಎಲ್ಲರೂ ಕೂಡ ದುಃಖಕ್ಕೆ, ಕಷ್ಟಕ್ಕೆ ಕಾರಣ ಆಗ್ತಾರೆ. ವೈರಸ್ ಅನ್ನುವುದು ಸೋಂಕು ರೋಗ. ಅದು ಒಬ್ಬರಿಂದ ಒಬ್ಬರಿಗೆ ಬರ್ತಕ್ಕಂಥ ಸೋಂಕು ಮುಟ್ಟುವುದರಿಂದ ಆಗಲಿ ತಿನ್ನೀರಾಗಲಿ ಬರ್ತದೆ. ಆದ್ದರಿಂದ ನಾವು ಆದಷ್ಟು ದೂರ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಹತ್ತಿರ ಬರಬಾರ್ದು. ದೂರ ನಿಂತು ಮಾತಾಡೋದಾಗಲಿ ಯಾವುದೇ ವ್ಯವಹಾರಗಳಾಗಲಿ ದೂರ ಬರಬೇಕು. ಇದು ಬಹಳ ಅವಶ್ಯಕವಾದದ್ದು. ಹೀಗಿರುವುದರಿಂದ ನಾವು ರೋಗವನ್ನು ನಿಯಂತ್ರಣ ಮಾಡಲು, ಇದು ಮಾರಣಾಂತಿಕ ರೋಗ ಅಂತ, ಇದು ಬಹಳ ಕಠಿಣವಾದ ರೋಗ. ಇದನ್ನು ತಡೆಗಟ್ಟುವುದು ಬಹಳ ಕಷ್ಟ. ಆದ್ದರಿಂದ ಭಾರತೀಯರಾದ ನಾವೆಲ್ಲರೂ ಕೂಡ ಜಾಗರೂಕರಾಗಿ ಆದಷ್ಟು ಸರ್ಕಾರ ಹಾಕಿಕೊಟ್ಟಂಥ ನಿಯಮಗಳನ್ನು